ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಆಲ್ರೆಡಿ ನೀವು ಥಂಬ್ನೇಲಲ್ಲಿ ನೋಡಿರ್ತೀರ. ಸೊ ಕೊಬ್ಬರಿ ಉಂಡಿನ ಹೇಗೆ ಮಾಡೋದು ಅಂತ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ನ ತೋರಿಸಿದ್ದೀನಿ. ಸೊ ಯಾರೂ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯ ತನಕ ನೋಡಿ. ಬನ್ನಿ, ಫಸ್ಟಿಗೆ ನಾನಿಲ್ಲಿ ಒಂದು 1/4 ಕಿಲೋ ಆಗೋಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ, ಒಣ ಕೊಬ್ಬರಿ. ಇದನ್ನು ಈ ಥರ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಯಾಕೆಂದರೆ ಇದನ್ನು ತುರಿಕೊಂಡು ಭೀ ಯೂಸ್ ಮಾಡ್ಕೋಬೋದು, ಇಲ್ಲ ನೀವು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕಂದ್ರೆ ಈ ಥರ ಕಟ್ ಮಾಡಿಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕಾಗುತ್ತೆ. ಸೊ ನೋಡಿ, ನಾನಿಲ್ಲಿ 1/4 kg ಆಗೋಷ್ಟು ಕೊಬ್ಬರಿನ ಈ ಥರ ಕಟ್ ಮಾಡಿಟ್ಕೊಂಡು ಮಿಕ್ಸರ್ಗೆ ಹಾಕೋತಾ ಇದ್ದೀನಿ. ಈ ಮಿಕ್ಸರಲ್ಲಿ ಹಾಕೋದ್ರಿಂದ ನಾನು ಯೂಸ್ ಮಾಡ್ತಿರೋ ಮಿಕ್ಸರು ಪ್ರೀತಿ ಮಿಕ್ಸರು. ಸೊ ವ್ಯಾಟ್ ತುಂಬ ಜಾಸ್ತಿ ಕೊಡುತ್ತೆ, ಅದಕ್ಕೋಸ್ಕರ ಈ ಮಿಕ್ಸರಲ್ಲಿ ಹಾಕಿದರೆ ಈ ಥರ ಸಣ್ಣದಾಗಿ ಆಗುತ್ತೆ. ಸೊ ಬೇಕಿದ್ದರೆ ಆ ಮಿಕ್ಸರ್ ಲಿಂಕನ್ನು ನಾನು ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ನೋಡಿ, ಎಲ್ಲನೂ ಇದೇ ಥರ ಸಣ್ಣದಾಗಿ ಕೊಬ್ಬರಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಸೊ ಇವಾಗ ಇದಕ್ಕೆ ಏನು ಮಾಡಬೇಕು, ಕೊಬ್ಬರಿನ ಒಂದು ಬಾಣಲೆ ಪಾತ್ರೆ ತೊಗೊಂಡು ಅದಕ್ಕೆ ಹಾಕ್ಕೊಳ್ಳಿ. ಸೊ ತುಪ್ಪ ಯೂಸ್ ಮಾಡೋರು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಹುರ್ಕೊಳ್ಳಿ, ಇಲ್ಲ ಅಂದರೆ ಹಾಗೇನೂ ಕೂಡ ನೀವು ಹುರ್ಕೋಬೋದು. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಕೊಬ್ಬರಿ ಸೀದೋಗೋ ಸ್ಮೆಲ್ಲು ಬರುತ್ತೆ, ಹಾಗೆ ಕಲರು ಕೂಡ ಬ್ರೌನ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ತಿರುತ್ತಾ ಇರಬೇಕು. ಈ ಥರ ನಾನು ಮಾಡ್ತಾಯಿದ್ದೀನಿ ನೋಡಿ. ಆ ಥರ ಸ್ವಲ್ಪನೂ ಕೈ ಬಿಡದೆ ತಿರುವಿದ್ರೆ ಚೆನ್ನಾಗಿ ಕೊಬ್ಬರಿ ಕ್ರಿಸ್ಪಿ ಆಗೋ ಟೈಪು ಬರುತ್ತೆ, ಅಂದರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸೊ ಆ ಥರ ಫ್ರೈನ ಮಾಡ್ಕೋಬೇಕಾಗತ್ತೆ ನಾವು ಅಲ್ಲಿ ತನಕನೂ. ಮೆತ್ತಗಾಗಿರುತ್ತಲ್ಲ, ಸೊ ಪೌಡರ್ ಮಾಡಿದಾಗ ಇವಾಗ ಸ್ವಲ್ಪ ಹಾಕ್ಕೊಂಡ್ರೆ ಈ ಥರ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಕೊಬ್ಬರಿನ ಈ ಥರ ಫ್ರೈ ಮಾಡ್ಕೋತಾರೆ. ಸೊ ನೋಡಿ, ಇವಾಗ ನಾನು ಇಷ್ಟೂ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಂಡೆ. ಇವಾಗ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, 2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕು. ನಾನು ಮಾಡ್ತಾ ಇರೋದು ಸಕ್ಕರೆದು ಮಾಡ್ತಾ ಇಲ್ಲ, ಇದು ನಾನು ಯೂಸ್ ಮಾಡ್ತಿರೋದು ಬೆಲ್ಲ. ಸೊ ಜಾಸ್ತಿ ಬೆಲ್ಲನೇ ಯೂಸ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ಸಮ್ಮರು ಕೂಡ ಬೆಲ್ಲನೂ ದೇಹಕ್ಕೆ ತಂಪು ಕೂಡ ಹೌದು. ಕೊಬ್ಬರಿ ಜೊತೆ ಯೂಸ್ ಮಾಡಿದರೆ ಅದು ಬೆಲ್ಲ ದೇಹಕ್ಕೆ ತಂಪು. ಸೊ ನೋಡಿ, ಇವಾಗ ಕೊಬ್ಬರಿಯಲ್ಲಿ ನಾನಿವಾಗ ಬೆಲ್ಲನ ನೀವು ಎಷ್ಟು ಹಾಕ್ಕೋಬೇಕಂದ್ರೆ, ನಾನು 1/4 ಕಿಲೋ ಆಗುವಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ, ಅದಕ್ಕೆ 1/4 ಕಿಲೋ ಆಗುವಷ್ಟು ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಜಾಸ್ತಿನ ರೀತಿಯಲ್ಲಿನೇ ನಾನು ಬೆಲ್ಲ ಯೂಸ್ ಮಾಡ್ತಾ ಇರೋದು. ಯಾಕೆಂದರೆ ಇವಾಗ ಕೆಲವೊಬ್ಬರಿಗೆ ಬ್ಲಡ್ ಕಮ್ಮಿ ಇರುತ್ತೆ, ಅಥವಾ ಬ್ಲಡ್ ಪ್ರಮಾಣ ಕಡಿಮೆ ಆಗಿರೋ ಕಾರಣಕ್ಕಾಗಿ ಉಂಡಿನ ತಿನ್ನೋಕೆ ಹೇಳಿರ್ತಾರಲ್ವ. ಸೊ ಕೊಬ್ಬರಿ ಉಂಡೆ ಆಗಲಿ ಅಥವಾ ಶೇಂಗಾದ ಉಂಡೆ ಆಗಲಿ, ಸೊ ಆ ಥರ ಮಾಡ್ಕೊಂಡು ತಿನ್ನೋಕ್ಕೆ ಸೊ ಇದನ್ನು ನಾವು ಯೂಸ್ ಮಾಡ್ಕೋಬೇಕು, ಜಾಸ್ತಿ ಬೆಲ್ಲನ. ಸೊ ನೋಡಿ, ಇವಾಗ ನಾನು ಬೆಲ್ಲನ ಈ ಥರ ಕುದಿಸ್ದಾಕೆ ಇಟ್ಟಿದ್ದೀನಿ. ಅಂದರೆ ಈ ಥರ ಕುದಿಸ್ಕೋಬೇಕು, ಸ್ವಲ್ಪ ಗಟ್ಟಿ ಪಾಕ್ ಬರಬೇಕು. ಅಂದರೆ ಆ ರೇಂಜಿಗೆ ಗಟ್ಟಿ ಅಲ್ಲ, ಸ್ವಲ್ಪ ಮೀಡಿಯಮ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಬಂದರೆ ಸಾಕು. ಇದಕ್ಕೆ ಏಲಕ್ಕಿ ಪೌಡರ್ನು ಕೂಡ ನಾನು ಯೂಸ್ ಮಾಡಿದ್ದೀನಿ. ಸೊ 2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಡ್ರೈ ಫ್ರೂಟ್ಸ್ನು ನೀವು ಆ್ಯಡ್ ಮಾಡ್ಬೋದು. ನೋಡಿ, ಬೆಲ್ಲದ ಪಾಕು ಸ್ವಲ್ಪ ನಿಮಗೆ ಗೊತ್ತಾಗ್ಬಿಡುತ್ತೆ. ಆ ರೇಂಜಿಗೆ ಬೆಲ್ಲದ ಪಾಕು ಆದಮೇಲೆ ಇಷ್ಟು ಗಟ್ಟಿ ಆಗಬೇಕು, ಕೊಬ್ಬರಿ ಹಾಕಿದ್ಮೇಲೆ ಇಷ್ಟು ಗಟ್ಟಿ ಆಗಬೇಕು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕು. ಉಂಡೆ ಕಟ್ಟೋಕ್ಕೂ ಬರುತ್ತೆ, ಇಲ್ಲ ನೀವು ಕೊಬ್ಬರಿ ಕರ್ದಂಟು ಮಾಡ್ತಿದ್ರೆ ಅದನ್ನು ಕೂಡ ಮಾಡೋಕ್ಕೆ ಬರುತ್ತೆ. ಸೊ ನೋಡಿಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟು ಗಟ್ಟಿ ಆಗಬೇಕು. ಈ ಥರ ಗಟ್ಟಿ ಆದಮೇಲೆ ಇದನ್ನು ಒಂದು ಪಾತ್ರೆಗೆ ನೀವು ತುಪ್ಪ ಹಚ್ಕೊಂಡು ಕರ್ದಂಟು ಮಾಡ್ಕೊತಿದ್ರೆ ತುಪ್ಪ ಹಚ್ಕೊಂಡು ಈ ಥರ ಸ್ಪ್ರೆಡ್ ಮಾಡಿದ್ರೆ ಅದು ಗಟ್ಟಿಯಾಗಿಬಿಡುತ್ತೆ. ಸೊ ನೀವು ಆಮೇಲೆ ಈ ಥರ ಕಟ್ ಮಾಡಿಕೊಂಡು ಕೂಡ ಕರ್ದಂಟು ರೀತಿಯಲ್ಲಿಯೂ ನೀವು ಸ್ಟೋರ್ ಮಾಡಿ ಇಡ್ಬೋದು, ಇಲ್ಲ ಅಂದರೆ ನೀವು ಉಂಡೆನ ಕಟ್ಕೊಂಡು ಅದನ್ನು ಆ ರೀತಿಯೂ ಸ್ಟೋರ್ ಮಾಡಿ ಇಡ್ಬೋದು. ಸೊ ನಿಮಗೆ ಯಾವುದು ಸರಿ ಅನ್ನಿಸ್ತದೆ, ನಾನು 2 ರೀತಿಯಲ್ಲಿ ತೋರಿಸಿದ್ದೀನಿ. ನಿಮಗೆ ಯಾವುದು ಸರಿ ಅನ್ನಿಸ್ತದೆ ಅದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಥರ ನೋಡಿ ಕಟ್ ಮಾಡಿಕೊಂಡು, ಕೊಬ್ಬರಿ ಕರ್ದಂಟು ಅಂತ ಕರೀತಾರೆ ಇದಕ್ಕೆ ನಮ್ಮ ಸೈಡು. ಸೊ ನೋಡಿಕೊಂಡು ಬರ್ಪಿನೂ ಅಂತಲೂ ಅಂತಾರೆ ಕೆಲವೊಂದು ಸೈಡು. ಸೊ ನಾನು ಈ ಥರನೂ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಇಷ್ಟ ಇಲ್ಲಾಂದರೆ ನೋಡಿ, ಈ ಥರ ಕೊಬ್ಬರಿ ಉಂಡೆನೂ ಕೂಡ ಮಾಡ್ಕೋಬೋದು. ಇದರಲ್ಲಿ ನೀವು ಜಾಸ್ತಿ ರೀತಿಯಲ್ಲಿ ಡ್ರೈ ಫ್ರೂಟ್ಸು ಸೇರಿಸಿದ್ರು ಕೂಡ ತುಂಬಾ ರುಚಿಯಾಗಿ ಬರುತ್ತೆ. ಯಾರಿಗೆಲ್ಲ ಇಷ್ಟ ಆಗಿತ್ತು ಕೊಬ್ಬರಿ ಉಂಡೆ ಅಂದರೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.